ಕಲಿಯೋದಕ್ಕೆ ಯಾವುದೇ ವಯಸ್ಸಿಲ್ಲ. ಕೆಲವರು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗಿ ಕಲಿತಾರೆ, ಇನ್ ಕೆಲವರು ದೊಡ್ಡವರಾದ್ಮೇಲೆ ಜೀವನ ಕಲಿಸೋ ಪಾಠನ ಕಲಿತಾರೆ. ಮತ್ತು ಯಾರಾದರೂ ಯಾವುದಾದ್ರೂ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಜನ ಹೇಳ್ತಾರೆ ಇವನಂತೂ ತಾಯಿ ಗರ್ಭದಲ್ಲೇ ಕಲ್ತಿದ್ದ ಅಂತ. ಈ ತಾಯಿ ಗರ್ಭದಲ್ಲಿ ಕಲಿಯುವಂತ ವಿಷಯ ಸಾಧ್ಯ ಅನ್ಸುತ್ತಾ? ಇದನ್ನೇ ಕೇಳೋಣ ಮುಂದಿನ ಐಡಿಯಾ ಬಾಸ್ಗೆ, ಮುಂಬೈನ ಚೇತನ್ ಅಜಯ್ ಬೇಡಿ ಅವ್ರನ್ನ. ನಮ್ಮ ವೇದಿಕೆಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೈಟನ್ಸ್, ಚೇತನ್ ಅವರು ಪಿಚ್ನ ಶುರು ಮಾಡೋದಕ್ಕೂ ಮುಂಚೆನೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇದಿನ್ನೂ ಐಡಿಯಾ ಸ್ಟೇಜಲ್ಲಿದೆ. ಸರಿ, ನಾನು ಅಲ್ಲಿ ಕೂತಿರ್ತೀನಿ, ನೀವು ನಿಮ್ಮ ಪಿಚ್ನ. ಥ್ಯಾಂಕ್ ಯು ಸೋ ಮಚ್. ಟೈಟನ್ಸ್, ನಾವೊಂದು ಸಣ್ಣ ಕಥೆಯಿಂದ ಶುರು ಮಾಡೋಣ. ಮಹಾಭಾರತದ ಅಭಿಮನ್ಯುದು. ಅವನು ತನ್ನ ತಾಯಿಯ ಗರ್ಭದಲ್ಲೇ ಚಕ್ರವ್ಯೂಹ ಭೇದಿಸೋದು ಕಲ್ತಿದ್ದ. ಆದ್ರೆ ಅಭಿಮನ್ಯು ಕತೆ ಅಪೂರ್ಣವಾಗಿ ಉಳಿತು. ಯಾಕಂದ್ರೆ ಅವನು ಚಕ್ರವ್ಯೂಹದ ಒಳಗಡೆ ಏನೋ ಹೋದ, ಆದ್ರೆ ಹೊರಗ್ ಬರಕ್ಕಾಗ್ಲಿಲ್ಲ. ಜೀವನ ಕೂಡ ಹೀಗೆ ಒಂದು ಚಕ್ರವ್ಯೂಹ, ಒಂದು ಸರ್ಕಲ್. ಇದನ್ನ ಗರ್ಭದಿಂದ ಜ್ಞಾನದವರೆಗಿನ ಸರ್ಕಲ್ ಅಂತೀವಿ. ಪ್ರಶ್ನೆ ಏನಂದ್ರೆ, ನಾವು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಈ ಚಕ್ರವ್ಯೂಹನ, ಸರ್ಕಲ್ನ ಕಂಪ್ಲೀಟ್ ಮಾಡೋದಕ್ಕೆ ಅವ್ರನ್ನ ತಯಾರು ಮಾಡಕ್ ಆಗ್ತಿದ್ಯಾ? ನಾವ್ ಹೇಳ್ತೀವಿ ಮನೆಯೇ ಮೊದಲ ಪಾಠಶಾಲೆ, ತಾಯಿ ಗರ್ಭನೇ ಮೊದಲನೇ ಯೂನಿವರ್ಸಿಟಿ, ಮತ್ತೆ ಕುಟುಂಬ ಮೊದಲನೇ ಶಿಕ್ಷಕರು. ಈ ಶಿಕ್ಷಕರಿಗೆ ಟ್ರೈನಿಂಗೇ ಸಿಕ್ಕಿಲ್ಲ ಅಂದ್ರೆ, ಸಿಲೆಬಸ್ಸೇ ಇನ್ಕಂಪ್ಲೀಟ್ ಆದ್ರೆ ಈ ಸರ್ಕಲ್ ಹೇಗ್ ಕಂಪ್ಲೀಟ್ ಆಗುತ್ತೆ? ಈಗ ಕನ್ಸೆಪ್ಷನ್ ಅಲ್ಲಿ ಡಿಲೇ ಆಗ್ತಿದೆ, ಪ್ರೆಗ್ನೆನ್ಸಿ ಕನ್ಫ್ಯೂಸ್ಡ್ ಮತ್ತೆ ಅನ್ಗೈಡೆಡ್ ಆಗಿದೆ, ಮಕ್ಕಳಲ್ಲಿ ಬಿಹೇವಿಯರ್ ಪ್ರಾಬ್ಲಮ್ ಮತ್ತೆ ಡೆವಲಪ್ಮೆಂಟಲ್ ಡಿಲೇ ಹೆಚ್ಚಾಗ್ತಿದೆ, ಕುಟುಂಬಗಳು ನ್ಯೂಕ್ಲಿಯರ್ ಆಗ್ತಿವೆ, ವೃದ್ಧರು ಎಂಟಿನೆಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಪ್ರಾಬ್ಲಮ್ ಏನು ಅಂದ್ರೆ ನಾಲೆಡ್ಜ್ ಅವೈಲಬಲ್ ಇಲ್ಲ ಅಂತಲ್ಲ, ನಾಲೆಡ್ಜ್ ಅಂತೂ ಎಲ್ಲಾ ಕಡೆ ಇಂಟರ್ನೆಟ್ ನಲ್ಲಿ ಸಿಕ್ಬಿಡುತ್ತೆ. ಆದ್ರೆ ಈ ನಾಲೆಡ್ಜ್ ನ ಒಂದು ಸಿಂಪಲ್, ಒಂದು ಪ್ರಾಕ್ಟಿಕಲ್ ರೀತಿಯಲ್ಲಿ ಅಪ್ಲೈ ಮಾಡೋ ಒಂದು ಸಿಸ್ಟಮ್ಮೇ ಇಲ್ಲ. ಇಂಥ ಪ್ರಶ್ನೆಗಳಿಗೆ ಉತ್ತರನೇ G3 ಘರ್ ಘರ್ ಗುರುಕುಲ್. G3 ಘರ್ ಘರ್ ಗುರುಕುಲ್ ಇದೊಂದು ವೆಲ್ ಸ್ಟ್ರಕ್ಚರ್ಡ್ ಇಕೋಸಿಸ್ಟಮ್. ಇದರ ಫೌಂಡೇಶನ್ ಅಲ್ಲಿ ವೇದಿಕ್ ವಿಸ್ಡಮ್, ಎಪಿಜೆನೆಟಿಕ್ಸ್ ಮತ್ತೆ ನ್ಯೂರೋ ಸೈನ್ಸ್ ಇದೆ. ಪ್ರತಿ ಲೆವೆಲ್ಗೆ ಒಂದು ಪ್ಲೇ ಬೇಸ್ಡ್ ಟೂಲ್ ಕಿಟ್ ಸಿಗುತ್ತೆ. ಇದು ಖಚಿತಪಡಿಸುತ್ತೆ ಯಾವುದೇ ಕತೆ ಅಭಿಮನ್ಯು ಕತೆ ತರ ಅಪೂರ್ಣವಾಗಿರದೇ ಇರೋ ಹಾಗೆ. ಪ್ರತಿ ಮನೆ ಒಂದು ಸಮರ್ಥ ಗುರುಕುಲ ಹಾಗೂ ಪ್ರತಿ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಚೇತನ್ ಅವರೇ, ಈ ಮನೆ ಮನೆ ಗುರುಕುಲ ಐಡಿಯಾ ನಿಮಗೆ ಯಾವಾಗ ಬಂದಿತ್ತು? ಘರ್ ಘರ್ ಗುರುಕುಲ್ ಐಡಿಯಾ ನನಗೆ 5 ವರ್ಷದ ಹಿಂದೆ ಬಂತು. ಮತ್ತೆ ಅವಾಗಲೇ ಕೆಲಸ ಶುರು ಮಾಡಿ 5 ವರ್ಷ ಅದ್ರ ಮೇಲೆ ಕೆಲಸ ಮಾಡಿದ್ದೀರಾ? ಕೆಲಸ 25 ವರ್ಷದಿಂದ ನಡೀತಿದೆ, ಆದ್ರೆ ಹೆಸರು ಕೊಟ್ಟಿದ್ದು 5 ವರ್ಷದಿಂದ. 25 ವರ್ಷದಿಂದ ಕೆಲಸ ನಡೀತಿದೆ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಐ ಆಮ್ ಅ ಮದರ್ ಆ್ಯಂಡ್ ಎನ್ ಎಜುಕೇಟರ್ ಟರ್ನ್ಡ್ ಎಡ್ಯುಪ್ರೆನ್ಯೂರ್. 25 ವರ್ಷದಿಂದ ನಾನು ಏನು ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ಲರ್ನಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಟೀಚಿಂಗ್ ಈಸಿ. ನಾನು ನಿಮ್ಮ ಪ್ರಾಡಕ್ಟ್ಸ್ ನೋಡಬಹುದಾ? ಖಂಡಿತ, ಮೈ ಪ್ಲೆಷರ್. ಪ್ಲೀಸ್ ಬನ್ನಿ. ನಾನು 2 ಬಾಕ್ಸ್ಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಇಸ್ ದ ಬಿಗಿನಿಂಗ್, ಯಾಕಂದ್ರೆ ಪ್ರಾರಂಭ ಪ್ರಚಂಡವಾಗಿರ್ಬೇಕು. ಮತ್ತಿದು ಸೀನಿಯರ್ ಸಿಟಿಸನ್ಸ್ಗೋಸ್ಕರ, ಯಾಕಂದ್ರೆ ಅಂತ್ಯ ಚೆನ್ನಾಗಿರ್ಬೇಕು. ಮೊದಲು ಇದನ್ನ ನೋಡೋಣ, ಪ್ರೆಗ್ನೆನ್ಸಿ. ಇದರ ಆಧಾರ ನ್ಯೂರೋ ಸೈನ್ಸ್, ಎಪಿಜೆನೆಟಿಕ್ಸ್. ಹೇಗಂದ್ರೆ ವೆನೆವರ್ ದ ಚೈಲ್ಡ್ ಇಸ್ ಇನ್ ದ ವೂಮ್, ಮಗು ತಾಯಿಯ ಗರ್ಭದಲ್ಲಿದ್ದಾಗ ಪ್ರತಿ ನಿಮಿಷ 2,50,000 ನ್ಯೂರಾನ್ಸ್ ಡೆವಲಪ್ ಆಗುತ್ತೆ. ಮತ್ತಿದೆಲ್ಲ ತಾಯಂದ್ರಿಗಿರೋ ಆಕ್ಟಿವಿಟೀಸ್, ಕಪಲ್ಸ್ಗೋಸ್ಕರ, ಪೇರೆಂಟ್ಸ್ಗೋಸ್ಕರ, ಫ್ಯಾಮಿಲೀಸ್ಗಾಗಿ. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದ್ ವೇಳೆ ನಾವು ಈಗಿನ ಜನರೇಷನ್ಗೆ ಮೆಡಿಟೇಟ್ ಮಾಡಕ್ ಹೇಳಿದ್ರೆ ಓಕೆ, ಅವ್ರಿಗದು ಈಸಿ ಆಗಿರುತ್ತಾ? ಇಲ್ಲ ತಾನೆ? ನಾನ್ ನಿಮ್ಗೆ ಆಟ ಆಡಿಸ್ತಾನೆ ಮಾಡಿಸ್ಬಿಟ್ರೆ ಓಕೆ, ಮಾಡಿಸಿ. ಇವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಇನ್ನು. Blow the ball and keep the air in for 3 minutes. 3 counts, 5 counts. ಮೇಲೆ ಹೋಗುತ್ತಲ್ವಾ? ಹಾ, ಮಾಡಿ, ಮತ್ತೆ ಬ್ಲೋ ಮಾಡಿ. ಹಾಗ್ ಮಾಡ್ತಾನೆ ಇರಿ. 3 ನಿಮಿಷ, 3 ಕೌಂಟ್, 5 ಕೌಂಟ್ ಮಾಡಿ ಮಾಡಿ. 1 2 3 ಗಾನ್. ನೋ ಪ್ರಾಬ್ಲಮ್. ಇದೊಂದು ವಿಜ್ಞಾನ.
ನೀವು ಊದ್ಬೇಕಾದ್ರೆ ಯೋಚನೆ ಮಾಡೋಕ್ಕಾಗಲ್ಲ. ಮೆಡಿಟೇಷನ್ ಅಂದರೆ ಏನು? ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಸರಿ ತಾನೆ? ಅಲ್ಲಿ ನೋಡಿ ಡೋಂಟ್ ಟೆಲ್ ಮಿ ನೀವು ಯೋಚನೆ ಮಾಡ್ತಿದ್ದೀರಿ. ಇಲ್ಲ, ಅವ್ರು ಖಂಡಿತ ಪ್ರಯತ್ನ ಪಡ್ತಿದ್ರು. ಪ್ರಯತ್ನ ಮಾಡ್ತಿದ್ರು. ಬಟ್ ಐ ಹೋಪ್ ಇಟ್ ಹೆಲ್ಪ್ ಯು. Absolutely. ಸೊ ಅದು ಈಗ ಹಾಗೆ. ಕ್ವಶನ್ಸ್ ಚೆನ್ನಾಗಿ ಬರ್ತವೆ. ನಿಮ್ಮ ಹತ್ರ ಯಾವ್ದಾದ್ರು ಪ್ರಾಡಕ್ಟ್ಸ್ ಇದೆಯಾ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತೆ ಗ್ರ್ಯಾಂಡ್ ಚಿಲ್ಡ್ರನ್ ಸೇರಿಸೋ ಅಂತವು? ಗ್ರ್ಯಾಂಡ್ ಪೇರೆಂಟ್ಸ್, ಫ್ಯಾಮಿಲಿ, ಪೇರೆಂಟ್ಸ್ ಮತ್ತು ಮಕ್ಕಳ ಮಧ್ಯೆ ಕಮ್ಯುನಿಕೇಶನ್ ಬಿಲ್ಡ್ ಮಾಡೋದು ಇಂಪಾರ್ಟೆಂಟ್. ಆದರೆ ಯಾವ ಪ್ರಶ್ನೆ ಕೇಳಬೇಕು ಅದಕ್ಕೆ ಅಂತಾನೆ ನಾವು ಈ ಕ್ವೆಶನ್ಗಳನ್ನ ಮಾಡಿದ್ದೀವಿ. ಪಿಕ್ ಎನಿವನ್ ಆ್ಯಂಡ್ ಸಿ. ಸಂದೇಶ್ ಅವ್ರೆ, ಆದಷ್ಟು ಕಣ್ಣುರೆಪ್ಪೆಗಳನ್ನ ಬಡೀರಿ. ಇದೆಲ್ಲ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ನೈಸ್ ಮಚ್. ನೈಸ್. ಥ್ಯಾಂಕ್ ಯು. ನಾನು ನಿಮಗೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. Thank you. ಮನೆ ಮನೆಗೂ ಗುರುಕುಲನ ತುಂಬಾ ಚೆನ್ನಾಗಿ ಬ್ರ್ಯಾಂಡಿಂಗ್ ಮಾಡಿದ್ದೀರಾ. ಇದು ತುಂಬಾ ಕ್ಯಾಚಿ ಲೈನು, ಮೀನಿಂಗ್ಫುಲ್ ಆಗಿದೆ. ಯಾವ ಪ್ರಕಾರವಾಗಿ ನೀವು ಇದನ್ನ ಡಿಸೈನ್ ಮಾಡಿದಿರೋ ಇದನ್ನು ಚೆನ್ನಾಗಿದೆ. ಹವೆವರ್ ನನಗೆ ಪ್ರಾಡಕ್ಟ್ನಲ್ಲಿ ಈ ಟಾಯ್ಸ್ಗಳನ್ನ ಬಿಟ್ಟು ಮತ್ತೆ ನೀವು ಇದೇನು ಗೇಮ್ ಆಡಿಸ್ತಿರೋ ಅದನ್ನೆಲ್ಲ ಬಿಟ್ಟು ಇದೇನು ಕಂಟೆಂಟ್ ಇದೆ, ಈ ಡಿಜಿಟಲ್ ಕಾಲದಲ್ಲಿ ಬೋರ್ಡ್ ಗೇಮ್ಸ್ ಪ್ರಿವಿಲೆಂಟ್ ಆದ್ರೂ ಉಳಿದಿದ್ದ ಕಂಟೆಂಟ್ ನ ಡಿಜಿಟಲ್ ಮಾಡಬಹುದು. ಹೌದು. ನೀವು ಯಾವ ರೀತಿಯಲ್ಲಿ ಇದನ್ನ ಬಿಸ್ನೆಸ್ ಮಾಡಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಿದ್ರ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ನಾವೊಂದು ಈಕೋ ಸಿಸ್ಟಮ್ ಮಾಡ್ತಿದೀವಿ. ಅದರಲ್ಲಿ ಇದು ಮೊದಲನೇ ಹಂತ. ನಾವು ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಅದರಲ್ಲಿ ಒಂದು ಸ್ಕ್ಯಾನ್ ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ಒಂದು ಕಮ್ಯುನಿಟಿ ಮೆಂಬರ್ ಆಗ್ತೀರಾ. ಪ್ರತಿದಿನ ಅವ್ರಿಗೆ ಆಕ್ಟಿವಿಟೀಸ್ ಏನಿದೆ ಅದು ಡಿಜಿಟಲ್ ಮಾಧ್ಯಮದ ಮೂಲಕ ಹೋಗುತ್ತೆ. ಅದರಲ್ಲಿ ಯಾವಾಗ್ಲೂ 15 ದಿನ ಆದ್ಮೇಲೆ ಒಂದು ವೆಬಿನಾರ್ ಇರುತ್ತೆ, ಗೇಮಿಫಿಕೇಶನ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಅವರು ಒಟ್ಟಿಗೆ ಇರೋಕೆ. ಇದ್ರ ಸೆಕೆಂಡ್ ಸ್ಟೇಜ್ ಏನಂದ್ರೆ ಇದರ ಡಿಜಿಟಲೈಸೇಷನ್ ಕರಿಕ್ಯುಲಮ್. ನಾವ್ ಇದನ್ನ ಆಲ್ರೆಡಿ ಪ್ರಾಸೆಸ್ ಅಲ್ಲಿದೆ ಹಾಗೂ ರೆಡಿ ಆಗ್ತಿದೆ. ಇದರ ಥರ್ಡ್ ಸ್ಟೇಜ್ ಏನಂದ್ರೆ ಅದು ಆಫ್ಲೈನ್ ಎಕ್ಸ್ಪೀರಿಯನ್ಷಿಯಲ್ ಸೆಂಟರ್. ಪ್ರತಿ ಘಟ್ಟದಲ್ಲಿ ಬಿಗಿನ್ ವಿತ್ 0 ಸೆಂಟರ್ ಇರುತ್ತೆ. ಅದರಲ್ಲಿ ಏನಂದ್ರೆ ಪ್ರತಿಯೊಂದು ಹಂತ ಕಂಪ್ಲೀಟ್ ಆಗ್ತಿದ್ದಂಗೆ, ಶುರು ಆಗ್ತಿದ್ದಂಗೆ ಅವ್ರು ಅಲ್ಲಿಗೆ ಬಂದು ಆಕ್ಟಿವಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಕಿಟ್ನ ಒಂದ್ಸತಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೀವು ಈ 3 ಯೂಸ್ ಕೇಸಸ್ ಅಲ್ಲಿ ಏನಕ್ಕೆ ಹೋಗ್ತಾ ಇದ್ದೀರಾ? ಬಿಕಾಸ್ ಮಕ್ಕಳಿಗೆ ಅಂತಂದ್ರೆ 2, 3, 4 ವರ್ಷದ ಮಕ್ಕಳಿಗೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ, ಪ್ರೆಗ್ನೆಂಟ್ ವುಮನ್ಗೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ, ಮತ್ತೆ ಸೀನಿಯರ್ಸ್ ಕೂಡ ತುಂಬಾ ದೊಡ್ಡ ಮಾರ್ಕೆಟ್ ಇದೆ. ಆದ್ರೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ 3 ಮಾರ್ಕೆಟ್ಗೆ ಯಾಕೆ ಹೋಗ್ತಾ ಇದ್ದೀರಾ? ಪ್ರತಿಯೊಂದು ಮನೆಯಲ್ಲಿ ಅಜ್ಜಿನೂ ಇರ್ತಾರೆ, ಮಗುನೂ ಇರುತ್ತೆ, ಪ್ರೆಗ್ನೆಂಟ್ ಮದರ್ ಅಂದ್ರೆ ಒಬ್ರಾದ್ರೂ ಇರ್ತಾರೆ. ಸೊ ಮನೇಲಿ ಒಂದ್ ವಸ್ತು ಹೋದ್ರೆ ಮತ್ತೊಂದು ವಸ್ತು ತಂತಾನೆ ಹೊರಟೋಗುತ್ತೆ. ಯಾರಾದ್ರೂ ಇದರಾ ನೀವು ಖಂಡಿತ. ಕನ್ಸಲ್ಟ್ ಮಾಡೋರು, ನೀವು ಮೆಂಟೋರ್ಶಿಪ್ ತಗೊಳ್ಳೋಂಥವ್ರು? ಮಿಸ್ಟರ್ ರಾಮಮೂರ್ತಿ ಗರುಡ ಇದ್ದಾರೆ. ಅವರು ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಅಂಡ್ ಫೌಂಡೇಶನ್ ಇಂದ ಬೆಂಗಳೂರಿಂದ ಬಂದಿದ್ದಾರೆ. ಪ್ಲೀಸ್ ಅವ್ರನ್ನ ಕರೀರಿ. ನಮ್ಮ ವೇದಿಕೆಗೆ ನಿಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಸೊ ಶ್ರೀ ರಾಮಮೂರ್ತಿ ಅವರೇ, ನೀವು ಇವ್ರ ಜೊತೆ ಸೇರ್ಕೊಂಡಿದ್ದು ಹೇಗೆ? ಜಿಯೋಸ್ ಕನ್ವೆನ್ಷನ್ ಸೆಂಟ್ರಲ್ಲಿ ಮೇಡಮ್ ಸ್ಟಾಲ್ ಹಾಕಿದ್ರು. ಆಗ ನಾನು ಸ್ಟಾಲ್ ಒಳಗಡೆ ಹೋದೆ. ನನಗೆ ಟಾಯ್ಸು ತುಂಬ ಇಷ್ಟ ಆಗುತ್ತೆ. ನಾನು ಟಾಯ್ಸ್ ಬಿಸ್ನೆಸ್ ಮಾಡ್ತೀನಿ. ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ನಾನು ಆ ಕಂಪ್ನೀಸ್ನ ಸಪೋರ್ಟ್ ಮಾಡ್ತೀನಿ. ಆಗ ನಾನು ಮೇಡಮ್ದು ಆ ಸ್ಟಾಲ್ ನೋಡಿದಾಗ ಚಿಕ್ಕ ವಯಸ್ಸಿಂದ ಹಿಡಿದು ಅಂದರೆ ಪ್ರೆಗ್ನೆನ್ಸಿ ಸ್ಟೇಜಿಂದ ಹಿಡಿದು ಇವನ್ ದ ಗ್ರೋಯಿಂಗ್ ಚಿಲ್ಡ್ರನ್ಸ್ ಆ್ಯಂಡ್ ಆಲ್ಸೋ ಅಪ್ ಟು ದ ಎಲ್ಡರ್ಲಿ ಪೀಪಲ್, ಇಟ್ ಅಟ್ರಾಕ್ಟೆಡ್ ಮೀ ವೆರಿ ಹೈ. ನಾನು ಯೋಚಿಸಿದೆ ಇಂಥ ಒಳ್ಳೆ ಪ್ರಾಡಕ್ಟ್ ಇದ್ದರೆ ನಾನು ಹೋಗಿ ಮಾರ್ಲೂಬೋದು ಅಂತ. ಯಾಕೆಂದರೆ ಒಳ್ಳೆಯದೇ ಆಗುತ್ತೆ. ಇಲ್ಲಿ ತನಕ ಎಷ್ಟು ಸೇಲ್ ನಾನು ಪೈಲಟ್ ರನ್ ಮಾಡಿದ್ದು 100 ಮಕ್ಕಳದು. 100 ಕಿಡ್ಸ್ ಏನಿದೆ ತುಂಬಾ ಚೆನ್ನಾಗಿ ಸೇಲ್ ಆಯ್ತು. ನೋಡ್ದವ್ರೆಲ್ಲ ಕೇಳ್ದವ್ರೆಲ್ಲ ಇದು ನಮ್ ಟೈಮಲ್ಲಿ ಯಾಕಿರ್ಲಿಲ್ಲ ಅಂತ. ಮತ್ತೆ ಈ ಕಿಟ್ನ ಪ್ರೈಸ್ ಏನು? ಒಂದು ಕಿಟ್ನ ಬೆಲೆ 3500. ಅಯ್ಯಯ್ಯೋ. ಸೊ ಚೇತನಾ ಅವರೇ, ನಮ್ಮ ಟೈಟನ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನ ಹೇಳಿ. 75 lakhs ಕನ್ವರ್ಟಬಲ್ ಮೋಡ್. ಒಂದ್ಸಲ ಪಬ್ಲಿಕ್ ಡಿಮ್ಯಾಂಡ್ ನೋಡೋಣ. ಓ ವಾವ್. 48% ಜನಕ್ಕೆ ಅನ್ಸುತ್ತೆ ಇದ್ರ ಅವಶ್ಯಕತೆ ಇದೆ ಅಂತ, ಮತ್ತೆ 52% ಜನಕ್ಕೆ ಇದ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಈ ಆಡಿಯನ್ಸ್ ಗಳಿದಾರಲ್ಲ ಎಕ್ಸಾಕ್ಟ್ ಏಜ್ ಅಲ್ಲಿ ಇದ್ದಾರೆ. ಎಕ್ಸಾಕ್ಟ್ಲಿ ಇಲ್ಲ. ಇವರೆಲ್ಲ ಯಾವ ಏಜ್ ಅಲ್ಲಿ ಇದ್ದಾರೆ ಅಂದ್ರೆ ಇವ್ರಿಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ತುಂಬಾ ಜಾಸ್ತಿ ದೊಡ್ಡವರಾಗ್ಬಿಟ್ಟಿದ್ದಾರೆ. ಸಂದೇಶ್ ಅವರ, ನೀವು ಹೇಳಿ, ಕೈ ಮಿಲಾಯಿಸಕ್ಕೆ ಇಷ್ಟಪಡ್ತಿರೋ ಇಲ್ವೋ? ಇವತ್ತು ನಾನು ನಿಮ್ಮ ಜೊತೆ ಕೈ ಮಿಲಾಯಿಸೋಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಇಟ್ ಈಸ್ ಟೂ ಅರ್ಲಿ ಫಾರ್ ಯು ಟು ಇನ್ವೆಸ್ಟ್ ಮಾಡೋದಕ್ಕೆ. ನಾನು
ನಾನು ಇವತ್ತು ನಿಮಗೆ ಸಹಕಾರ ಕೊಡಕ್ಕಾಗಲ್ಲ. ಥ್ಯಾಂಕ್ ಯು. ನನಗೀಗ ಅನಿಸ್ತಾ ಇದೆ ನಿಮ್ಮ ಪ್ರಾಡಕ್ಟು ಇನ್ನೂ ಸ್ವಲ್ಪ ಹೇಗಿದೆ ಅನ್ನೋದು ನೀವು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಇನ್ನೂ ಎಷ್ಟು ದೊಡ್ಡ ಬಿಸ್ನೆಸ್ ಆಗತ್ತೆ ಅಂತ. ಜಿಮ್ಮಿ ನೀವು? ಇದು ನನ್ನ ಝೋನ್ ಅಲ್ಲ, ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ಕೈ ಜೋಡಿಸೋದಕ್ಕಾಗೋದಿಲ್ಲ. ಆದರೆ ಹೃದಯದಿಂದ ನಾನು ಬೇಡ್ಕೋತೀನಿ ಈ ಕಾನ್ಸೆಪ್ಟ್ ಸಕ್ಸಸ್ ಆಗಲಿ ಅಂತ, ಮತ್ತೆ ನಿಮ್ಮ ಶ್ರಮದ ಫಲ ನಿಮಗೆ ಸಿಗಲಿ ಅಂತ. ದಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಜಿಮ್ಮಿ. ಶೈಲಿ ನೀವು? ನಾನ್ ನಿಮ್ಮನ್ನ ಸೋಷಿಯಲ್ ಮೀಡಿಯಾಲಿ ಫಾಲೋ ಮಾಡ್ತೀನಿ, ನಿಮ್ ಜರ್ನಿನ ನೋಡ್ತಾ ಇರ್ತೀನಿ. Thank you. ಆದ್ರೆ ಇವತ್ತು ನಾನ್ ನಿಮ್ ಜೊತೆ ಕೈ ಮಿಲಾಯಿಸಕ್ಕೆ ಆಗಲ್ಲ. ಥ್ಯಾಂಕ್ ನೋ ಯು ಪ್ರಾಬ್ಲಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅರ್ಜುನ್ ಅವರೇ ನೀವೇನು ಹೇಳ್ತೀರಿ? ಇವತ್ತು ಬಿಕಾಸ್ ತುಂಬಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದಾವೆ, ಮತ್ತೆ ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ಇಷ್ಟು ಮಾರ್ಕೆಟ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ನಾನು ಕೈ ಜೋಡ್ಸೋಕ್ ಆಗೋದಿಲ್ಲ. ಬಟ್ ಸೀನಿಯರ್ ಸಿಟಿಸನ್ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಕೋಪ್ ಇದೆ. ನೀವು ರಾಕ್ ಸ್ಟಾರ್, ನೀವು ಮಾಡೇ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು Thank you. ಟೈಟನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಸೋ ಮಚ್. ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ಲೀಸ್ ಥ್ಯಾಂಕ್ ಯು. ನೋಡ್ತಾ ಇರಿ ಐಡಿಯಾ ಬಾಸ್.